ನಾನು ಆಗಲೇ ಹೇಳಿದೆ ಸರ್, ಇದು ಪರ್ಫಾರ್ಮೆನ್ಸಸ್ ಓರಿಯೆಂಟೆಡ್ ಸಿನಿಮಾ ಹೌದು, ಬ್ರಿಲಿಯಂಟ್ ಕಾನ್ಸೆಪ್ಟ್ ಇದೆ, ಕಾಂಟೆಕ್ಸ್ಟ್ ಇದೆ, ಎಲ್ಲವೂ ಹೌದು. ಜೊತೆಗೆ ಆ್ಯಕ್ಷನ್ ಬ್ಲಾಕ್ಸ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರುವಂತಹ ಸಿನಿಮಾ ಕೂಡ ಹೌದು. ಬಿಕಾಸ್ ಕಾಂತಾರ ಪಾರ್ಟ್ 1ನಲ್ಲಿ ಅಂದರೆ ಆ್ಯಕ್ಷನ್ ಬ್ಲಾಕ್ಸ್ ಬೇರೆ ರೀತಿಯೇ ಇತ್ತು, ಅಂದರೆ ಕಂಟೆಂಪರರಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು. ಬಟ್ ಇದನ್ನು ಒಂದು 4th 5th ಲೈಕ್ ಸೆಂಚುರಿಯಲ್ಲಿ ಅಂದರೆ ಸೆಟ್ ಮಾಡಿ ಅದನ್ನು ಕನ್ವಿನ್ಸ್ ಮಾಡಬೇಕಾದಂತಹ ಒಂದು ಚಾಲೆಂಜ್ ಇತ್ತು ಆ್ಯಕ್ಚುಲಿ. ಸೊ ಅದು ಬೇಸಿಕಲಿ ಇಟ್ ಸ್ಟಾರ್ಟೆಡ್ ಫ್ರಮ್ ಲೈಕ್ ಅಂದರೆ ಚಾರಿಯಟ್ ಸೀಕ್ವೆನ್ಸ್ ಅಂತ ಹೇಳೋದಾದರೆ. ಸರ್ ಹೆಂಗೆ ಅಚೀವ್ ಮಾಡಿದ್ರಿ ಆ ಥರದ್ದೊಂದು ಚಾರಿಯಟ್ ಸೀಕ್ವೆನ್ಸ್? ಬಿಕಾಸ್ ಈಗ ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇರುವಂತಹ ಒಂದು ಸೀಕ್ವೆನ್ಸ್ ಅದು. ಅದರಲ್ಲಿ ಇಟ್ ಈಸ್ ನಾಟ್ ಆ್ಯಕ್ಷನ್ಗೆ ಆ್ಯಕ್ಷನ್ ಮಾತ್ರ ಇಲ್ಲ, ಅದರಲ್ಲಿ ಸೀರಿಯಸ್ ಆ್ಯಕ್ಷನ್ ಅಂತೇನಿಲ್ಲ, ಫನ್ ಕೂಡ ಇರುತ್ತೆ, ಸೊ ಹ್ಯೂಮರ್ ಕೂಡ ಆಗ್ತಾ ಇರುತ್ತೆ ಜೊತೆಗೆ. ಸೊ ಹೆಂಗೆ ಅಚೀವ್ ಮಾಡಿದ್ರಿ ಅದನ್ನು ಅಂತ ಚಾರಿಯಟ್ ಸೀಕ್ವೆನ್ಸ್ ಬಗ್ಗೆ ಹೇಳೋದಾದರೆ? ಚಾರಿಯಟ್ ಸೀಕ್ವೆನ್ಸು ಎಸ್ಪೆಷಲಿ ಸಿನಿಮಾದ ಎಂಡ್ ಇನ್ನೇನು ನಾವು ಶೆಡ್ಯೂಲ್ ಪ್ಯಾಕಪ್ ಮಾಡೋದಕ್ಕೆ ಒಂದು 2-3 ತಿಂಗಳಿದ್ದಾಗಲೇ ಇದನ್ನು ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಅಷ್ಟೊಂದು ಪ್ರಿಪ್ರೇಷನ್ ಇದಕ್ಕೆ ಬೇಕಾಗಿತ್ತು. ಸೊ ಬಿಕಾಸ್ ಎಲ್ಲವೂ ಲೈವ್ ಆಗಿ ಮಾಡೋ ಥರದ್ದು ರಿಷಬ್ ಸರ್ದು ವಿಷನ್ ಇತ್ತು. ಸೊ ಎಲ್ಲವೂ ನಾವು VFX ಹೋಗೋದು ಬೇಡ, ಸ್ಟುಡಿಯೋದಲ್ಲಿ ಮಾಡೋದು ಬೇಡ, ತುಂಬ ರಿಯಲಿಸ್ಟಿಕ್ ಆಗಿರಲಿ, ಮತ್ತು ಫನ್ ಎಲಿಮೆಂಟ್ಸ್ಗಳು ಜಾಸ್ತಿ ಇರೋದ್ರಿಂದ ಸೊ ಅದನ್ನೆಲ್ಲ ಸ್ಟುಡಿಯೋದಲ್ಲಿ ನಮ್ಗೆ ಅಷ್ಟು ಅದನ್ನು ಪುಲ್ ಆಫ್ ಮಾಡೋಕ್ಕಾಗಲ್ಲ. ಸೊ ವಿತ್ ಲೈವ್ ಲೊಕೇಶನ್ನು ಮತ್ತು ಆ ಟೆರೇನ್ ಅಷ್ಟು ದೊಡ್ಡ ಒಂದು ಬೆಟ್ಟದ ಮೇಲೆ ಒಂದು ಸೆಟ್ ಹಾಕಿದ್ರು. ಸೊ ಎಲ್ಲವೂ ತುಂಬಾ ಸ್ಲೋಪು, ಮತ್ತು ಆ ಚಾರಿಯಟ್ ಇದ್ದಿದ್ದು ಯೂಜು, ಅದರದ್ದು ವೆಯ್ಟ್, ಆ ಭಾರ, ಸೊ ಅದೆಲ್ಲ ನಮಗೆ ಚೆನ್ನಾಗಿದೆ ಸರ್. ಅದೊಂದು 3,500 kg ಹೆಚ್ಚು ಕಮ್ಮಿ, ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿನೇ ಇತ್ತು ಸೊ ಆ ಚಾರಿಯಟ್. ಸೊ ಅದನ್ನು ನಾವು ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಇಳಿಸೋದು, ಸೊ ಅದ್ರದ್ದು ಟಫೆಸ್ಟ್ ಜಾಬ್ ಇತ್ತು, ಅದನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಬ್ರೇಕ್ ಹಾಕೋಕ್ಕಾಗಲ್ಲ. ಸರಿ ವೈಟ್ ರಿಡ್ಯೂಸ್ ಮಾಡೋಣ ಅಂದರೆ ವೈಟ್ ರಿಡ್ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದ್ರ ಮೇಲೆ ಜನ ಇರ್ತಾರೆ. ಈಗ ಸಿನಿಮಾ ನೋಡಿದ್ದಾರೆ, ಸೊ ಅದರಿಂದ ಸಣ್ಣ ಪುಟ್ಟ ಹೇಳ್ತೀನಿ ಮ್ಯಾಟ್ರ್. ಸೊ ಅದ್ರ ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಇರೋದ್ರಿಂದ ನಾವು ತುಂಬ ಅದನ್ನು ವೀಕಾಗೂ ಕ್ರಿಯೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟೇ ಭಾರವಾಗೂ ಕ್ರಿಯೇಟ್ ಮಾಡಬೇಕಿತ್ತು, ಮತ್ತು ಅದನ್ನು ಸೇಫಾಗೂ ಇದು ಮಾಡಬೇಕು. ಆ ಸ್ಲೋಪಲ್ಲಿ ಅದನ್ನು ತುಂಬ ರಿಸ್ಕಿ ಟೆರೇನ್ ಲೈವಲ್ಲಿ ಶೂಟ್ ಮಾಡೋದು. ಸೊ ಅದಕ್ಕೋಸ್ಕರನೇ ಪ್ರಿಪ್ರೇಷನ್ ಸಿಕ್ಕಾಪಟ್ಟೆ ಅದಕ್ಕೆ ಬೇಕಾಗಿತ್ತು. ಮಿನೇಚರ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ಸೊ ಆ ಥರದ್ದು, ಮತ್ತು ರಿಹರ್ಸಲ್ಸ್ಗಳು ಬ್ಯಾಕ್ ಟು ಬ್ಯಾಕ್ ತುಂಬಾ ರಿಹರ್ಸಲ್ಸ್ ಪರ್ಟಿಕ್ಯುಲರ್ಲಿ ಆ ಸೀಕ್ವೆನ್ಸ್ಗೆ ಹೋಗಿತ್ತು. ಬಿಕಾಸ್ ಅದರಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ಸ್ ಇತ್ತು, ಆರ್ಟಿಸ್ಟ್ಗಳು, ಜೂನಿಯರ್ಸ್ಗಳು, ಸೊ ಅವರೆಲ್ಲ. ಸೊ ಆಲ್ಮೋಸ್ಟ್ ಥೌಸಂಡ್ಸ್ ಆಫ್ ಜೂನಿಯರ್ಸ್ನೇ ನಾವು ಅದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ಸೊ ಅದರಿಂದ ಸೊ ಎಲ್ಲ ಸೇಫ್ಟಿ ಪ್ರಿಕಾಷನ್ ತುಂಬಾ ಬೇಕಿತ್ತು ನಮ್ಗೆ ಅದರಲ್ಲಿ. ಸೊ ಯಾಕಂದರೆ ಚಾರಿಯಟ್ಗೆ ಬ್ರೇಕ್ ಇರಲ್ಲ. ಸೊ ನಾವು ಒಂದು ಸಲ್ಲಿಂದ ಬಿಟ್ವಿ ಅಂತಂದರೆ ಅದನ್ನು ನಾವು ಕಟ್ ಹೇಳೋದಕ್ಕೆ ಆ ಪಾಯಿಂಟ್ ಎಲ್ಲಿದೆ ಅದು ಅಲ್ಲಿ ನಿಲ್ಲೇಬೇಕು. ನಿಂತಿಲ್ಲ ಅಂತಂದರೆ ಆಕ್ಸಿಡೆಂಟಲ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಅದರದ್ದು ಪ್ರಿಪ್ರೇಷನ್ಸ್ಗಳು, ಸೊ ಆ ಪ್ರಿಕಾಷನ್ಸ್ ಜಾಸ್ತಿ ಇತ್ತು. ಅದ್ರ ಜೊತೆ ಕ್ರಿಯೇಟಿವ್ ಆಗಿ ನಾವು ಸೊ ಏನೋ ಸುಮ್ಮನೆ ಸಾಫ್ಟಾಗಿ ಅಲ್ಲಿಂದ ಹಂಗೆ ಬಂದು ಕೆಳಗಿಳಿಯೋ ಥರದ್ದು ಸೀಕ್ವೆನ್ಸ್ ಇಲ್ಲ, ಅದು ಎಂಟೈರ್ ಒಂದು ಇದನ್ನೇ ಡೆಸ್ಟ್ರಾಯ್ ಮಾಡಬೇಕು. ಸೊ ಆ ಥರದ್ದು ಮ್ಯಾಟ್ರೆಲ್ಲ ಇರೋದ್ರಿಂದ ಸೊ ಅದು ತುಂಬ ಚಾಲೆಂಜಿಂಗ್ ಆಗಿ ಇತ್ತು ಅದು. ಕರೆಕ್ಟ್. ಬಿಕಾಸ್ ಅಂದರೆ ಪರ್ಟಿಕ್ಯುಲರ್ಲಿ ಚಾರಿಯಟ್ ಸೀಕ್ವೆನ್ಸ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ಹ್ಯೂಮರು ಇತ್ತು ನಾನು ಹೇಳಿದಾಗೆ. ಜೊತೆಗೆ ಅಲ್ಲಿ ಈಗ ಪ್ರಮೋದ್ ಶೆಟ್ಟಿ ಅವರು ಇರ್ತಾರೆ, ಪ್ರಕಾಶ್ ತುಮಿನಾಡು ಅವ್ರದ್ದೆಲ್ಲ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ, ಅವ್ರದ್ದು ರಿಯಾಕ್ಷನ್ಸ್ ಎಲ್ಲ, ಮತ್ತು ರಿಷಬ್ ಶೆಟ್ಟಿ ಅವ್ರದ್ದು, ಮತ್ತು ಸ್ಟೈಲಿಶಾಗಿ ಕೂಡ ಮೂಡ್ ಬಂದಿದೆ. ಅಂದರೆ ಹೆಂಗೆ ಅಂದರೆ ದ ಓವರಾಲ್ ಒಂದು ಐಡಿಯಾ ಇರ್ಬೋದು, ಈ ಥರ ಮೌಂಟ್ ಮಾಡಬೇಕು ಈ ಆ್ಯಕ್ಷನ್ನ ಅಂತ ರಿಷಬ್ ಸರ್ ಹೇಳಿದಾಗ ನಿಮ್ಗೆ ಏನು ತಲೆಯಲ್ಲಿ ಓಡ್ತು ಅಂತ? ಇದು ಓವರಾಲ್ ಐಡಿಯಾ ಈ ಥರದ್ದು ಒಂದು ಚಾರಿಯಟ್ ಹಿಂಗೆ ಬ್ಯಾಲೆನ್ಸ್ ತಪ್ಪಿ ಈ ಥರದ್ದೆಲ್ಲ ಒಂದು ವಿಷಯ ಆಗುತ್ತೆ ಅನ್ನೋದು ಡೈರೆಕ್ಟರ್ ಸರ್ ವಿಷನ್ ಇತ್ತು. ಡೈರೆಕ್ಟ್ರು ಮತ್ತು ನಮ್ಮ ಕ್ಯಾಮ್ರಾಮನ್ ಅರವಿಂದ್ ಕಶ್ಯಪ್. ಸೊ ಅವರಿಬ್ಬರದ್ದು ಅದೊಂದು ವಿಷನ್ ಇತ್ತು. ಸೊ ಅದನ್ನು ನಾನು ಒಂದು ಸಲ ಅವ್ರಿಗೆ ಹೇಳಾದ್ಮೇಲೆ ನಾನೊಂದು ಮಿನೇಚರ್ ಕ್ರಿಯೇಟ್ ಮಾಡಿಸಿದೆ. ನಮ್ಮ ಆರ್ಟ್ ಡೈರೆಕ್ಟರ್ ಹತ್ರ ಹೇಳಿ ಒಂದು ಮಿನೇಚರ್ ಅದರದ್ದೇ ಒಂದು ಟೋಟಲ್ ಆ ಸೆಟ್ ಏನಿದೆ ಇವಾಗ ನಾವು ನೋಡ್ತಾ ಇದ್ವಿ, ಸೊ ಅದರದ್ದೆಲ್ಲ ಒಂದು ಮಿನೇಚರ್ ಕ್ರಿಯೇಟ್ ಮಾಡಿ ಒಂದು ಚಾರಿಯಟ್ ಅದರಲ್ಲಿ ಸೆಟ್ ಮಾಡಿ, ಸೊ ಏನೇನು ಪಾಸಿಬಿಲಿಟೀಸ್ ಇದೆ ನಾವು ಮಾಡೋದಕ್ಕೆ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಸೊ ಆ ಮಿನೇಚರ್ ಇಟ್ಕೊಂಡೇ. ಸೊ ಆಮೇಲೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ಅಚೀವ್ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ಡೈರೆಕ್ಟ್ ಶೂಟ್ಗೆ ಹೋಗುವಂಥ ಸೀಕ್ವೆನ್ಸ್ ಇಲ್ಲ ಅದು. ಸೊ ಎಲ್ಲವನ್ನೂ ಒಂದೊಂದಾಗಿ ಎಲ್ಲ ಸ್ಟಂಟ್ಸ್ ಬಿಗಿನಿಂಗ್ ಆ್ಯಕ್ಷನಿಂದ ಹಿಡಿದು ಚಾರಿಯಟ್ ಮೂವ್ ಆಗೋದ್ರಿಂದ ಎಂಡ್ವರೆಗೂ ಎಲ್ಲವನ್ನೂ ಎಲ್ಲ ವಿತ್ ಫಸ್ಟ್ ಒಂದು ಮಿನೇಚರಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಅಪ್ರೂವಲ್ ತೊಗೊಂಡು, ಬಿಕಾಸ್ ರೆಗ್ಯುಲರ್ ಆ್ಯಕ್ಷನ್ ಇಲ್ಲ, ನಾವೇನೋ ಫೈಟರ್ಸ್ನ ಇಟ್ಟು ಶೂಟ್ ಮಾಡಿ ನಾವು ಡೈರೆಕ್ಟ್ರಿಗೆ ತೋರಿಸೋ ಥರ ಇಲ್ಲ. ಸೊ ಇದು ಚಾರಿಯಟ್ ಜೊತೆನೇ ರಿಹರ್ಸಲ್ ಮಾಡಬೇಕು. ಚಾರಿಯಟ್ ಜೊತೆ ರಿಹರ್ಸಲ್ ಮಾಡೋದು ವೆರಿ ಎಕ್ಸ್ಪೆನ್ಸಿವ್ ಇತ್ತು. ಸೊ ಆ ಲೊಕೇಶನ್. ಸೊ ಅದಕ್ಕೆ ಮಿನೇಚರಲ್ಲಿ ಫಸ್ಟು ನಾನು ಅದನ್ನು ಸೀಕ್ವೆನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಮ್ಮ ಡೈರೆಕ್ಟ್ರಿಗೆ ಮತ್ತು ರೈಟರ್ಸ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲಿಂದ ಅಪ್ರೂವಲ್ ಸಿಕ್ಕಾದ್ಮೇಲೆ
ಸೊ ಸ್ಟಂಟ್ ಟೀಮ್ನ ಇಟ್ಕೊಂಡು ಬಿಕಾಸ್ ಪ್ರೊಡ್ಯೂಸರ್ ಸರನು ವಿಜಯ್ ಸರ್ ಒಂದ್ಸಲ ಆಫೀಸ್ಗೆ ಕರೆದು ಬಿಕಾಸ್ ಇದ್ರಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ಮತ್ತು ನಾವು ಶೂಟು ಪ್ಲ್ಯಾನಿಂಗ್ ಮಾಡಿ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ವಿ. ಸೊ ಇನ್ನು ಶೂಟ್ಗೆ ಫಿನಿಶಿಂಗ್ ಟೈಮ್ನಲ್ಲಿ ಇದ್ದಿದ್ದರಿಂದ ಸೊ ಯಾವುದೇ ಥರದ್ದು ತೊಂದರೆ ಆಗಲೇಬಾರ್ದು. ಸೊ ಅದರಲ್ಲಿ ತುಂಬ ಸೇಫ್ಟಿ ವೈಸು ಪ್ರೊಡ್ಯೂಸರ್ ತುಂಬಾ ಅದನ್ನು ಫೋಕಸ್ ಮಾಡಿದರು. ಸೊ ಒಂದು 6-7 ಡೇಸ್ ನೀವು ಶೂಟ್ ಮಾಡಿ, ಸೊ ಅದಾದಮೇಲೆ ಟೋಟಲ್ ಕ್ರೂನ ಇನ್ವಾಲ್ವ್ ಮಾಡ್ಕೊಳ್ಳಿ, ನೀವು ಎಷ್ಟು ಜನ ಬೇಕು ಸ್ಟಂಟ್ಸ್ ಟೀಮ್ನ. ಸೊ ಆ 7 ದಿನನೂ ಅಷ್ಟೇ ಆಲ್ಮೋಸ್ಟ್ ಖರ್ಚಾಗಿದೆ ಆಲ್ಮೋಸ್ಟ್ ಪ್ರಿಪರೇಷನ್ಗೆ. ಎಸ್ ಒಂದು 60-70% ಎಕ್ಸಾಕ್ಟ್ ನಾವು ಶೂಟ್ಗೆ ಏನು ಖರ್ಚಾಗುತ್ತೆ ಅಷ್ಟೇ ಖರ್ಚಿತ್ತು. ಸೊ ಅದ್ರ ಬಗ್ಗೆ ಏನು ಅವರು ತಲೆ ಕೆಡ್ಸ್ಕೊಂಡಿರ, ಇನ್ಫ್ಯಾಕ್ಟ್ ಅವರೇ ಪುಷ್ ಮಾಡಿ ನೀವೆಲ್ಲವನ್ನು ಶೂಟ್ ಮಾಡಿ, ಸೇಫ್ಟಿ ಇದೆ ಮತ್ತು ಕ್ರಿಯೇಟಿವ್ ಆಗಿ ನಿಮ್ಗೆ ಏನು ಅನ್ಕೊಂಡಿದ್ರೆ ಅದನ್ನು ಅಚೀವ್ ಆಗ್ತಾ ಇದೆ ಅಂತಂದಮೇಲೆ ಶೂಟ್ಗೆ ಹೋಗಿ ದುಡ್ಡಿನ ಬಗ್ಗೆ ಚಿಂತೆ ಯಾವುದೇ ಥರದ್ದು ತೊಗೊಳಕ್ಕೆ ಹೋಗಬೇಡಿ. ಸೇಫ್ಟಿ ಇಂಪಾರ್ಟೆಂಟ್, ಸೇಫ್ಟಿ ಫಸ್ಟ್. ಸೊ ಆ ಪುಷ್ ನಮಗೆ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿದ್ದು. ಮತ್ತು ಕ್ರಿಯೇಟಿವ್ ಆಗಿ ಇಷ್ಟೊಂದು ಚಾಲೆಂಜಸ್ ಇರುವಂಥ ಸೀಕ್ವೆನ್ಸ್ನ ರಿಷಬ್ ಸರ್ ಆ್ಯಸ್ ಎ ಡೈರೆಕ್ಟ್ರಾಗಿ ಅವರು ಯೋಚನೆ ಮಾಡಿಬಿಟ್ರು, ಬಟ್ ಆ್ಯಸ್ ಎ ಆ್ಯಕ್ಟ್ರಾಗಿ ಅದನ್ನು ಪರ್ಫಾರ್ಮ್ ಮಾಡೋದು ವೆರಿ ಟಫ್. ಅದು ಆ ಸೀಕ್ವೆನ್ಸ್ ನಾವೇನು ಇವಾಗ ಲೈವಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ಡೂಪ್ ಹಾಕಲಿಲ್ಲ. ಬಿಕಾಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ನಾವು ಡೂಪ್ ಸೆಟ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಇದು ಹ್ಯೂಮರ್ ಜೊತೆ ಮಿಕ್ಸ್ ಇರೋದ್ರಿಂದ ಬಾಡಿ ಲ್ಯಾಂಗ್ವೇಜಲ್ಲೇ ಒಂದು ಪರ್ಫಾರ್ಮೆನ್ಸ್ಗಳಿದೆ. ಸೊ ಅದರಿಂದ ಆ ಥರದ್ದು ಡೂಪ್ ಇಡೀ ಸಿನಿಮಾಗೆ ಎಲ್ಲೂ ನಾವು ಬಳಸೋಕೆ ಹೋಗಲಿಲ್ಲ. ಸೊ ಪರ್ಟಿಕ್ಯುಲರ್ ಇದರಲ್ಲಿ ಎಲ್ಲೂ ಬಳಸಲೇ ಇಲ್ಲ. ನಾವು ಒಂದು ಲೆಗ್ ಶಾಟ್ಸ್ ಇಡಬೇಕಂದ್ರೂ ಸೊ ಅವ್ರನ್ನೇ ಕರೆದು ಮಾಡಿಸ್ತಾ ಇದ್ವಿ. ಸೊ ಎವ್ರಿ ಡೇ ಇರೋರು ನಮ್ಮ ಶೂಟ್ ಸ್ಪಾಟಲ್ಲೇ ಇರೋರು, ಡೈರೆಕ್ಟ್ರು ಬೇರೆ. ಸೊ ನಮಗೆ ಎನಿ ಟೈಮ್ ಸಿಗ್ತಾಯಿದ್ರು. ಸೊ ಈ ಥರದ್ದು ರಿಸ್ಕ್ ಎಲ್ಲ ಮಾಡಬೇಕು ಅಂತಂದರೆ ಅದಕ್ಕೊಂದು ಧೈರ್ಯನೇ ಬೇಕು. ಸೊ ಡೈರೆಕ್ಟ್ರಾಗಿ ಅವರು ಕ್ರಿಯೇಟ್ ಮಾಡಿದ್ದು, ಹೀರೋ ಆಗಿ ಪರ್ಫಾರ್ಮ್ ಮಾಡಿದ್ದು, ಅದ್ರದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇವರೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಅದರಿಂದ ಒಂದು ವರ್ಕ್ ಆಗಿದೆ ಸರ್.